ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ಮೇಲೆ ಮಾಡೋಣ ಅಂದ್ಕೊಂಡಿದ್ದೆ. ಫೈನಲ್ ಆಗಿ ನಮ್ಮ ಮನೆ ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಕುತೂಹಲ ಇರ್ಬೋದು, ಅಂಥ ಮನೆ ಇರುತ್ತೆ ಇಂಥ ಮನೆ ಇರ್ತಾರೆ ಅಂದ್ಬಿಟ್ಟು. ನಾವೇನಿಲ್ಲ ಗೈಸ್, ನಾವು ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಗೊತ್ತಿರುತ್ತೆ ಕಷ್ಟ ಏನಂದ್ಬಿಟ್ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ. ಅದು ಕಡೆ ಐತೆ ಹೇಳ್ಕೊಳಕ್ಕಾಗಲ್ಲ, ಇದು ಕಡೆ ಇಲ್ಲ ಅಂತ ಅನ್ಕೊಳಕ್ಕಾಗಲ್ಲ. ಆ ಥರ ಬದುಕ್ತಾ ಇದ್ದೀವಿ ನಾವು. ಅದು ಬಂದ್ಬಿಟ್ಟು ಇಲ್ಲೊಂದು ಕಾವೇರಿನಲ್ಲೇ ಇದೆ, ಅಲ್ಲಿ ನೀರು ಬರುತ್ತೆ, ಕಾವೇರಿ ವಾಟ್ರು. ಅದು ಬಿಟ್ಟರೆ ಇದೆಲ್ಲ ಡ್ರಮ್ಗಳು ನೀರು ತುಂಬಿಸ್ಕೊಳ್ಳೋಕ್ಕೆ. ಬೆಂಗಳೂರಲ್ಲಿ ಎಂಥ ಪ್ಲೇಸಲ್ಲಿ ಇದೀವಿ ಅಂದರೆ, ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ನಮ್ಮ ಮನೆ ಹತ್ತಿ ರಂಗೋಲಿ ಹಾಕಿರೋದು. ಅದು ಬಿಟ್ಟರೆ ಇದು ನಮ್ಮ ಮನೆ, ಸೀಟ್ ಮನೆ ಗೈಸ್, ಸೀಟ್ ಮನೆ. ಚಿಕ್ಕದೊಂದು ಹಾಲಲ್ಲಿ ಈ ಥರ ಇದೆ. ಹಾಲಲ್ಲಿ ಏನು ಅಂದರೆ ಖಾಲಿ. ಅದು ಬಿಟ್ಟರೆ ನಾನು ಈ ಸಿಸ್ಟಮ್ನ ನಾನು ಏನೋ ಜುಗಾಡ್ ಮಾಡಿ ಅದ್ರ ಸಿಸ್ಟಮ್ನ ತೊಗೊಂಡಿದ್ದು ನಾನು. ಅದು ಸ್ಟೋರಿ ಆಮೇಲೆ ಹೇಳ್ತೀನಿ, ದೊಡ್ಡದೇ ಸ್ಟೋರಿ. ನೋಡಿ, ಈ ಸಿಸ್ಟಮ್ನ ಗೇಮಿಂಗೋಸ್ಕರ ತೊಗೊಂಡಿದ್ದು, ಆದರೆ ಏನೋ ಮಾಡೋಕೆ ಹೋಗ್ಬಿಟ್ಟು ಅದೇನೋ ಆಯಿತು. ಅದು ಬಿಟ್ಟರೆ ಫ್ರಿಜ್ಜಲ್ಲಿ ನಮ್ಮ ತಂಗಿಗೆ ಮಾಡೋ ಕೆಲಸ ಇಲ್ಲ, ಅವಾಗ ಈ ಥರದ್ದೆಲ್ಲ ಮಾಡ್ತಾ ಇರ್ತಾಳೆ. ಇಟ್ಕೊಳ್ಳೆ ಫ್ರಿಜ್ಜಲ್ಲಿ ತಿನ್ನೋಕೆ ಐಟಮ್ಸ್ ಇದೆಲ್ಲ ಗಲೀಜಾಗೈತೆ. ಫ್ರಿಜ್ಜು ಗಲೀಜಾಗೈತೆ. ಅದು ಬಿಟ್ಟರೆ ಇದು ನಮ್ಮ ಮಾಮ ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ನಮ್ಮ ಅಮ್ಮವ್ರ ಸ್ವಂತ ಅಣ್ಣ. ನಮ್ಮ ಅಜ್ಜಿ ಹಾಸ್ಪಿಟ್ಲಿಗೆ ಇದ್ದಾರೆ, ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ. ಸ್ವಂತ ಅಣ್ಣ ನಮ್ಮ ಅಮ್ಮವ್ರ ಸ್ವಂತ ಅಣ್ಣ ಬಂದವ್ರ ಊರಿಂದ. ಇದು ಬಂದ್ಬಿಟ್ಟು ನಮ್ಮದು ದೇವ್ರ ಮನೆ. ಇದು ಚಿಕ್ಕದಾಗೈತೆ. ಇಲ್ಲಿ ಖಾಲಿ ಗೋಡೆ. ಇಲ್ಲೇನೋ ಒಂದು ಬೋರ್ಡ್ ಹಾಕ್ಬಿಟ್ಟು ಮಾಡೋ ಅಂದ್ಕೊಂಡಿದ್ದೆ. ಇಲ್ಲ, ನೀವು ಹಾಕ್ಬಿಟ್ಟು ಈಗ ಒಂದು ರೀಲ್ಸ್ ಮಾಡ್ತಾಯಿದ್ದೆ. ಅವಾಗ ರೀಲ್ಸ್ಗಳು ಮಾಡ್ತಾಯಿದ್ದೆ. ಅಂತ ನಮ್ಮ ಮನೆ ಏನಿದ್ರೆ ಹೆಂಗಿದ್ರೆ ಬದುಕಕ್ಕೆ ಒಂದು ಚಿಕ್ಕ ಮನೆ ಇದ್ರೆ ಸಾಕು, ಬದುಕ್ಬೋದು. ನೋಡಿ, ಇಷ್ಟಿದೆ ಮನೆ. ಅದು ಬಿಟ್ಟರೆ ಇದು ಫೋಟೋ ನೋಡಿ ಗೈಸ್, ಇದು ಚಿಕ್ಕ ವಯಸ್ಸಾಗಂಗಿದ್ರಿ ನಾನು, ನಮ್ಮಣ್ಣ, ನಾನು, ನಮ್ಮಮ್ಮ ಚಿಕ್ಕ ವಯಸ್ಸು ಫೋಟೋ. ಇದು ಕಾಣಿಸ್ತೈತಾ? ಅದು ಬಿಟ್ಟರೆ ಇದು ಕಾರ್ ತೊಗೊಂಡಾಗ ಈ ಫೋಟೋ. ಅದು ಸ್ಟೋರಿ ಹೇಳ್ತೀನಿ. ಕಾರ್ ತೊಗೊಂಡಿದ್ದು, ಬೈಕ್ ತೊಗೊಂಡಿದ್ದೆ, ಅವೆಲ್ಲ ಸ್ಟೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಕಾರ್ ತೊಗೊಂಡಿದ್ದಾಗ ಫೋಟೋ ನಾನು ಹೋಗಿಲ್ಲ. ಕಾರ್ ತೊಗೊಂಡ್ಬೇಕಾದ್ರೆ ಅಲ್ಲ, ನಮ್ಮ ಫ್ಯಾಮಿಲಿ ದಸರಾದ ಟೈಮಲ್ಲಿ ಪೂಜೆ ಮಾಡಿದಾಗ. ಅದು ಬಿಟ್ಟರೆ ಇಲ್ಲಿ ನಾರ್ಮಲ್ ಹಿಂಗೆ ಜೋಡಿ ಸಿಕ್ಕಿದ್ದೀವಿ. ಆಮೇಲೆ ಅಲ್ಲೊಂದು ಫೋಟೋ ಇದೆ, ಅದೇ ಫೋಟೋ ನಾನು ತೋರಿಸಿದ್ನಲ್ಲ, ಅದೇ ಫೋಟೋ ಅಲ್ಲೊಂದಿದೆ. ಅದು ಬಿಟ್ಟರೆ ಟಿ ವಿ ಬಿಟ್ಟರೆ ಅದು ನಮ್ಮ ತಾತ ತೀರ್ಕೊಂಡ್ರು. ಅದು ಬಿಟ್ಟರೆ ಚಿಕ್ಕದು ನೋಡಿ ಗೈಸ್, ಇಷ್ಟು ಹಾಲ್ ಇದೆ ಕರೆಕ್ಟಾಗಿ. ಚಿಕ್ಕದಿದೆ ಮಂಚ ಒಂದು. ನಾವು ಜನ ಇದ್ದೀವಿ ಅಂದರೆ ಎಲ್ಲರೂ ಕರೆಕ್ಟ್ ಆಗುತ್ತೆ ಮಲ್ಕೊಳ್ಳೋಕೆ. ನೀಟು ಚಿಕ್ಕ ಮನೆ. ಬನ್ನಿ ಇವಾಗ ಹಾಕಿದ್ದೆ ಬೆಡ್ರೂಮ್ ಹೋಗೋಣ. ಅದು ಬಿಟ್ಟರೆ ನೋಡಿ, ಇಷ್ಟೇ ಜಾಗ ಇರೋದು ಹೋಗೋಕ್ಕೆ. ಅದು ಬಿಟ್ಟರೆ ಇದು ಬೆಡ್ರೂಮಲ್ಲಿ ನೋಡಿ ಹಿಂಗಿದೆ ಬೆಡ್ರೂಮು. ಅದು ನಮ್ಮಮ್ಮ ಫೋಟೋ ಅಲ್ಲಿ ಹಾಕಿದ್ದೀವಿ ದೊಡ್ಡದಾಗಿ. ಬೆಡ್ರೂಮ್ ಚಿಕ್ಕದಾಗಿ ಇಷ್ಟಿದೆ ಬೆಡ್ರೂಮು. ನಮ್ಮಪ್ಪ ಅಮ್ಮ ಫೋಟೋ ಅಲ್ಲಿ ಹಾಕಿ, ನಮ್ಮಪ್ಪ ಅದು ಅವಾಗ ಮಾಡಿಸಿದ್ದು ದಸರಾ ಟೈಮಲ್ಲೇನೋ ಒಂದು ವರ್ಷ ಆಯ್ತಲ್ಲ. ಒಂದು ವರ್ಷ ಆಯ್ತು ಅದು ಮಾಡಿಸಿ. ಇದೆಲ್ಲ ಹಿಂಗೆ ಜೋಡಿಸಿಕ್ಕಿದ್ದೀವಿ. ಇದೆಲ್ಲ ಕ್ಲೀನ್ ಮಾಡಿ ನಾನೇ ಅಂದ್ಕೊಂಡಿದ್ದೆ ಇದನ್ನು ಗೇಮಿಂಗ್ ರೂಮ್ ಮಾಡೋಣ ಅಂದ್ಕೊಂಡೆ. ಆದರೆ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೈತೆ. ಬೆಡ್ರೂಮ್ ಆಗೈತೆ. ಅದನ್ನೆಲ್ಲ ಗೇಮಿಂಗ್ ಹಾಕ್ಕೊಂಡು ಸಿಸ್ಟಮ್ ಇಟ್ಕೊಂಡು ಕರೆಕ್ಟಾಗಿ ಒಂದು ಗೇಮಿಂಗ್ ರೂಮ್ ಮಾಡಿಬಿಟ್ಟು ಒಂದು ಗೇಮಿಂಗ್ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಸಿಸ್ಟಮ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿದ್ದೆ. ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಇದು ನಮ್ಮ ತಂಗಿಯವ್ರ ಬಟ್ಟೆ, ನಮ್ಮ ಅಮ್ಮ ಅದು ನಮ್ಮ ತಂಗಿಯವರು ಈ ಥರ ಇಟ್ಕೊಳ್ಳೋದು ನಾವು. ಇಲ್ಲಿ ನಾವು ಊರಲ್ಲಿ ಮನೆ ಕಟ್ಟಿದ್ದೀವಿ, ಆದರೆ ಬೆಂಗಳೂರಲ್ಲಿ ಬದುಕ್ತಾ ಇರೋದೇನೆಂದರೆ ಹಿಂಗೆ. ಎಲ್ಲರೂ ಬದುಕ್ತಾ ಇರೋದು ಹಂಗೇನೆ. ನಮ್ಮಂತ ಸ್ವಲ್ಪ ಹಿಂಗೆ ಬದುಕ್ತಾ ಇದ್ದೀವಿ. ಇರೋದು ತೋರ್ಸೋಕ್ಕೇನು ನೋಡಿ, ಇದೆಲ್ಲ ನಮ್ಮ ತಂಗಿದು, ನಮ್ಮ ಅಮ್ಮದು ಬಟ್ಟೆ. ಅದು ಬಿಟ್ಟರೆ ಬಂದ್ಬಿಟ್ಟು ಕಿಚನಲ್ಲಿ ನೋಡಿ ಗೈಸ್, ಕಿಚನಲ್ಲಿ 2 ಬೀರಿದೆ. ನಮ್ಮ ಅಣ್ಣ ಇದು ಬಂದರೆ ಇದು ನಮ್ಮದು ಬೀರು. ಇದು ಕಡೆ 2 ಬೀರು ಇಕ್ಕಿದ್ದೀವಿ. ಅಲ್ಲ, ಹಳೆ ಮನೆ ಇದ್ರಿ, ಆ ಮನೆ ಇದೆ ಸಕ್ಕತ್ತಾಗಿರೋದು. ಸ್ವಲ್ಪ ಏನೋ ಅಮ್ಮ ಬಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಕಷ್ಟ ಇದೆ. ಇನ್ನೊಂದು 2-3 ವರ್ಷ ಚೇಂಜ್ ಮಾಡ್ತೀವಿ. ಇದು ಬಂದ್ಬಿಟ್ರೆ ಇದೆಲ್ಲ ಬಟ್ಟೆ ಕಲೆಕ್ಷನ್ನು ಇಷ್ಟು ನೀಟಾಗಿ ಅದಕ್ಕೆಲ್ಲ ನೀಟಾಗಿ ಜೋಡಿಸ್ಬಿಟ್ಟಿಕ್ಕವ್ರೆ. ಇದು ನನ್ನ ಬಟ್ಟೆ ಮತ್ತು ನಮ್ಮ ಅಣ್ಣದು, ನಮ್ಮ ತಮ್ಮದು, ನಮ್ಮ ಅಪ್ಪದು, ಮತ್ತು ನಮ್ಮ ಅಪ್ಪದು 3 ಜನದ ಬಟ್ಟೆ ಇದೆಲ್ಲ ಇಷ್ಟು ಬೀರಲ್ಲಿ. ನಮಗೊಂದು ಆಸೆ, ಫುಲ್ಲು ಬೀರಲ್ಲ ನಮ್ಮ ಬಟ್ಟೆ ಇರಬೇಕಂತ. ಒಂದಿನ ಮಾಡೋಣ, ಟೈಮ್ ಬರುತ್ತೆ. ನೋಡಿ, ಇಷ್ಟೆಲ್ಲ ಬಟ್ಟೆಗಳಿದೆ. ಅದು ಬಿಟ್ಟರೆ ಇದರೊಳಗೆ ಒಂದು ಕ್ಯಾಮ್ರಾ ಇಕ್ಕಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನಂದ್ಬಿಟ್ಟು ಕ್ಯಾಮ್ರಾನ. ಬಟ್ಟೆ ಬಿಟ್ಟರೆ ಮೇಲೆ ಇದೆಲ್ಲ ಹಿಂಗೆ ಹಾಕಿದ್ದೀವಿ. ಅದು ಬಿಟ್ಟರೆ ಇದು ಬೀರೋ ಇದೆಲ್ಲ ಇದರಲ್ಲಿದೆ ಬಟ್ಟೆಗಳೆಲ್ಲ. ಅದು ಬಿಟ್ಟರೆ ಇದು ಅಷ್ಟೇ ನೋಡಿ, ಬಟ್ಟೆದು ಕಬೋರ್ಡು, ಇದನ್ನು ಕಬೋರ್ಡು. ಹಂಗೆ ಬಂದರೆ ಕಿಚನ್ನು, ಇದೆಲ್ಲ ವಾಷಿಂಗ್ ಮಿಷಿನ್ನು, ಕಿಚನ್ ಇದು ನೋಡ್ರಿ. ನಮ್ಮತ್ತಿಗೆ ಫುಲ್ ಬ್ಯುಸಿ ಅವ್ರು, ಅಡುಗೆ ಮಾಡ್ತಾವ್ರೆ. ನಾನು ಹೇಳೋತ್ತಿಗೆ ನಮ್ಮತ್ತಿಗೆ ಇವತ್ತು ಸ್ಪೆಷಲಾಗಿ ಅಡುಗೆ ಮಾಡೋರು. ನಮ್ಮತ್ತಿಗೆ ಇವತ್ತು ಮನೆಯಲ್ಲಿ
ಚಿಕನ್ ಮಟನ್ ಐತಿ ಹಾಂ ಮಟನ್ ಹತ್ತಿಗೆ ಮಟನ್ ಮಟನ್ನು ಮುದ್ದೆ ಮಾಡ್ತಾರೆ ನಮ್ಮ ಅದಕ್ಕೆ ಇವಾಗ ಮಟನ್ನು ಮತ್ತು ಮುದ್ದೆ ಹಂಚೋದು ಇವಾಗ ನಮ್ಮ ಅದಕ್ಕೆ ಮಾಡ್ತಾರೆ ಚಿಕ್ಕ ಮನೆ ಗಾಯಿಸಿ ನೋಡಿ ಇದು ಸ್ಟ್ಯಾಂಡು ಆಮೇಲೆ ಇದು ಈ ಕಡೆ ಎಲ್ಲ ಡಬ್ಬಗಳು ಗೊತ್ತಿರುತ್ತೆ ಇವ್ರಿಗೆಲ್ಲ ಡಬ್ಬ ಹೆಂಗೆ ಅಂದ್ಬಿಟ್ಟು ಇದು ಸ್ವಲ್ಪ ಅಂದರೆ ಇದರಲ್ಲೆಲ್ಲ ಇರಲ್ಲ ಅರ್ಶಿನದೇನೋ ಇಕ್ಕಿರ್ತಾರೆ ಇದೆಲ್ಲ ಈ ಥರ ಒಂದು ಚಿಕ್ಕ ಮನೆ ನಮ್ಮದು ಅದಕ್ಕೆ ಅವನ್ನೆಲ್ಲ ಕಂಟೆಂಟ್ಗಳು ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ವೀಡಿಯೋಸ್ ಮಾಡಿ ಅಂತಾರೆ ಈ ಥರ ಮನೇಲಿ ಇಟ್ಕೊಂಡು ವೀಡಿಯೋಸ್ ಮಾಡೋದು ಕಷ್ಟ ಕೆಲವು ಜಾಗ ಆದರೂ ಬೇಕಲ್ಲ ವೀಡಿಯೋಸ್ ಮಾಡೋಕ್ಕೆ ಇದು ಕ್ಯಾನು ಇದು ಅಕಸ್ಮಾತ್ ಗ್ಯಾಸ್ ಇಲ್ಲ ಅಂದ್ರೂ ಒಲೆ ಇದೆ ಒಲೆ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡ್ತಿರೋದು ಈ ಮನೆ ಹಬ್ಬ ಮನೆ ಇನ್ನೊಂದು ವರ್ಷ 2 ವರ್ಷ ಈ ಮನೇಲಿ ಇರ್ತೀವಿ ಆಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬೇರೆ ಮನೆಗೆ ನೋಡೋಣ ಏನೋ ದೇವರ ಆಶೀರ್ವಾದದಿಂದ ಆದರೆ ಬೇರೆ ಮನೆಗೆ ಹೋಗೋಣ ಇಷ್ಟು ಚಿಕ್ಕ ಮನೆ ಇಟ್ಕೊಂಡು ನಾವು ವೀಡಿಯೋಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಕೆಲ್ಸ್ಕೊತಾ ಇದ್ದೀನಿ ನೋಡೋಣ ಏನೋ ಅಕಸ್ಮಾತ್ ಆದರೆ ಒಳ್ಳೆ ಮನೆಗೆ ಹೋಗ್ಬಿಟ್ಟು ನಾವು ಚೆನ್ನಾಗಿ ಇನ್ನೂ ಗ್ರೋ ಆಗೋಣ ಇದು ಬಂದ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ಟು ಬೇರೆಯವ್ರ ಥರ 10 ನಿಮಿಷ 20 ನಿಮಿಷ ಏನೂ ಇಲ್ಲ ಯಾಕಂದರೆ ಮನೆ ಚಿಕ್ಕದು ಇದರ 2 ನಿಮಿಷನೋ 3 ನಿಮಿಷ ವೀಡಿಯೋ ಮುಗಿದೋಗ್ಬಿಡುತ್ತೆ ಕೆಲವರೆಲ್ಲ 20 ನಿಮಿಷ 30 ನಿಮಿಷ ವೀಡಿಯೋಸ್ ಮಾಡ್ತಾರೆ ಯಾಕಂದ್ರೆ ದೊಡ್ಡ ಮನೆ ಅವ್ರು ತೋರ್ಸೋಕೆ ಕಷ್ಟ ಇರುತ್ತೆ ನಮ್ಮ ಚಿಕ್ಕ ಮನೆ ಎಲ್ಲ ಇರೋದನ್ನು ತೋರಿಸಿದ್ದೀನಿ ಆನೆಸ್ಟಾಗಿ ಅದು ಬಿಟ್ಟರೆ ಇನ್ನಷ್ಟೇ ಗಾಯ್ಸ್ ಅದು ಬಿಟ್ಟರೆ ಇನ್ನೇನು ಇಲ್ಲ ಸಿಂಪಲ್ ನಮ್ಮ ಅಣ್ಣ ಮಲ್ಗವ್ರೆ ಅದು ಬಿಟ್ಟರೆ ಫ್ರೇಮ್ಗಳದ್ದು ಹೇಳಿಲ್ಲ ಇದು ನಾನು ಮಾಡಿಸಿದ್ದೆ ಅಷ್ಟು ನನಗೆ ಇಷ್ಟ ಆಗ್ಬಿಟ್ಟು ಆ ಫ್ರೇಮ್ನ ಮಾಡಿಸಿದ್ದೆ ನಾನು ಬೇಕು ಅಂದ್ಬಿಟ್ಟು ಈ ಮನೇಲಿ ಇರಬೇಕಂತ ಆ ಫ್ರೇಮ್ ಮಾಡ್ತಿದ್ದು ಅದು ನಮ್ಮ ತಂಗಿ ಮತ್ತೆ ನಾನು ಗಿಫ್ಟ್ ಕೊಟ್ಟಿದ್ದು ನಮ್ಮ ತಂಗಿಗೆ ನಾನು ನಮ್ಮ ತಂಗಿ ಬರ್ಡೇಗೆ ಆ ಫೋಟೋನ ಗಿಫ್ಟ್ ಕೊಟ್ಟಿದ್ದು ನೋಡಿ ಚೆನ್ನಾಗೈತಲ್ಲ ಫೋಟೋ ಆ ಬ್ಯಾನರ್ ನಾನು ಫ್ರೇಮ್ನ ನನಗೆ ಇಷ್ಟಪಟ್ಬಿಟ್ಟು ಮಾಡಿಸ್ಕೊಂಡಿದ್ದೆ ಫ್ರೇಮ್ನ ಇಷ್ಟೇ ಮನೆ ಚಿಕ್ಕ ನಾನಿಲ್ಲ ಅಕಸ್ಮಾತ್ ಇಲ್ಲ ಒಂದು ಬೋರ್ಡ್ ಹಾಕ್ಬೇಕಂತ ಆಸೆ ನನಗೆ ವೈಟ್ ಬೋರ್ಡು ಒಂಥರ ಯೂನಿಕಾಗಿ ವೈಟ್ ಬೋರ್ಡಲ್ಲಿ ಹಾಕ್ಬಿಟ್ಟು ಡೈಲಿ ಏನು ಬರುತ್ತೆ ರೊಟೀನ್ನ ಮಾಡ್ಬೇಕಂದ್ಬಿಟ್ಟು ನಾಳೆಯಿಂದ ಒಳ್ಳೆ ಕಂಟೆಂಟ್ ಕೊಡಬೇಕಂತ ಮೈಂಡ್ ಸೆಟಲ್ಲಿ ಮಾಡ್ತಾ ಇದ್ದೀನಿ ಒಂದು ಬೋರ್ಡ್ ಹಾಕ್ಬಿಟ್ಟು ಮಾಡ್ಬೇಕನ್ನೋದೊಂದು ಆಸೆ ನನಗೆ ಇಷ್ಟೇ ಒಂದು ಚಿಕ್ಕ ಮನೆ ಚಿಕ್ಕ ಹೋಮ್ ಟೂರು ಯಾವ್ದಾರ ಥರ 20 ನಿಮಿಷ 30 ನಿಮಿಷ ಇಲ್ಲ 3 ನಿಮಿಷ 2 ನಿಮಿಷ ಫಿನಿಶು ಬನ್ನಿ ಆಚೆಯಿಂದ ಒಂದು ವ್ಯೂ ತೋರಿಸ್ತೀನಿ ಇದು ಬಿಟ್ಟರೆ ಇನ್ನೇನಿಲ್ಲ ಗೈಸ್ ಮಾಡಿದ್ರೆ ನಮ್ಮದು ಗಾಡಿ ಕಲೆಕ್ಷನ್ ಇದೆ ತೋರಿಸ್ತೀನಿ ಗಾಡಿ ಕಲೆಕ್ಷನ್ನು ಮತ್ತು ನಮ್ಮ ಕಾರ್ ಕಲೆಕ್ಷನ್ನು ಚಿಕ್ಕ ಮನೇಲಿದ್ರೂ ನಾವು ಹೆಂಗೆ ಬದುಕ್ತಾ ಇದೀವಿ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಕಸ್ಮಾತ್ ಆದರೆ ಇವತ್ತು ಆಗಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಗಾಡಿ ಕಲೆಕ್ಷನ್ನು ಮತ್ತು ನಮ್ಮ ಹತ್ರ ಒಂದು ಎಲ್ಲೋ ಕಾರ್ ಇದೆ ಕಾರ್ ನಾವು ಓಡಿಸ್ತಾ ಇದ್ದೀವಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೆಂಗೆ ಏನು ಅಂದ್ಬಿಟ್ಟು ಆ ವೀಡಿಯೋದೆಲ್ಲ ತೋರಿಸ್ತೀನಿ ಸದ್ಯಕ್ಕೆ ಬಂದ್ಬಿಟ್ಟು ಇದು ನಮ್ಮ ಮನೆ ಬೆಂಗಳೂರಲ್ಲಿ ಇರೋದು ನೋಡೋಣ ಏನೋ ಒಳ್ಳೆ ಟೈಮ್ ಅಂದರೆ ಒಳ್ಳೆ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿರೋಣ ನಾವು ಆಗಲ್ಲ ಏನೂ ಇಲ್ಲ ಗೈಸ್ ಇಷ್ಟೇ ನಮ್ಮ ಮನೆ ಹೋಮ್ ಟೂರ್ ಮಾಡ್ಕೊಂಡು ಬಂದೆ ಇಷ್ಟು ಚಿಕ್ಕದಾಗುತ್ತೆ ಅಂದ್ಕೊಂಡಿದ್ದೀನಿ 2 ನಿಮಿಷ 3 ನಿಮಿಷ ಹೋಮ್ ಟೂರು ಏನೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಿಮ್ಮ ಸಪೋರ್ಟಿಂದ ಬೇರೆ ಮನೆಗೆ ಹೋಗೋದೇನೋ ಗೊತ್ತಿಲ್ಲ ನೋಡೋಣ ಮಾಡಿದ್ರೆ ಒಂದು ಒಳ್ಳೆ ರೀಚ್ ಆಗ್ಬೋದು ಅದಕ್ಕೆ ಅಂದ್ಬಿಟ್ಟು ನಮ್ಮ ಮನೆ ಬಂದ್ಬಿಟ್ಟು ಇಷ್ಟು ಗಾಡಿ ಕಲೆಕ್ಷನ್ನು ಕಾರ್ ಕಲೆಕ್ಷನ್ನು ನೆಕ್ಸ್ಟ್ ವಿಡಿಯೋ ಕಾರ್ ಕಲೆಕ್ಷನ್ ಇದೆ ಒಂದು ಕಾರ್ ಎಲ್ಲ ಇದೆ ನಾನು ನಮ್ಮ ಮನೆ ಓಡಿಸ್ತೀವಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಏನು ಅಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿತ್ತು ಆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕ ಮನೆ ನಮ್ಮದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.